ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಲ್ಮೆಟ್ ಬಗ್ಗೆ ಒಂದು ಜಾಗೃತಿ ಮೂಡಬೇಕು. ಇದು ಯಾರೋ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ, ಯಾರೋ ನೋಡ್ತಾ ಇದ್ದಾರೆ ನಮ್ಮನ್ನು, ಅದಕ್ಕೋಸ್ಕರ ಹೆಲ್ಮೆಟ್ ಧರಿಸ್ತೀವಿ ಅನ್ನುವಂಥ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸೀಮಿತ ಆಗಬಾರ್ದು. ಇದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ಜೀವ ಅತ್ಯಮೂಲ್ಯ ಅನ್ನುವಂಥದ್ದು, ಅದನ್ನು ನಾವು ಕಾಪಾಡಬೇಕಾದ್ರೆ ನಮ್ಮ ಶಿರ ಏನಿದೆ ಅದು ಸುರಕ್ಷಿತವಾಗಿದ್ದರೆ ಮಾತ್ರ ನಮ್ಮ ದೇಹಕ್ಕೆ ಒಂದು ಚೈತನ್ಯ ಇರುತ್ತೆ ಅನ್ನುವಂಥದ್ದು ಜನರು ಮನಗಾಣಬೇಕು. ಅವರ ಸ್ವ ಇಚ್ಛೆಯಿಂದ ಹೆಲ್ಮೆಟನ್ನು ಧರಿಸುವಂಥದ್ದಾಗಬೇಕು. ಈ ಮೊದಲು ನಾವು ಸ್ಟ್ಯಾಟಿಸ್ಟಿಕ್ಸ್ನ ತುಂಬ ಸರ್ತಿ ನಾನು ಮಾಧ್ಯಮದವ್ರ ಮುಂದೆ ತಿಳಿಸಿದ್ದೇನೆ, ಆದರೆ ಮತ್ತೊಮ್ಮೆ ಇಲ್ಲಿ ನಾನು ಅದನ್ನು ರಿಪೀಟ್ ಮಾಡ್ತೇನೆ. ಬಳ್ಳಾರಿ ಜಿಲ್ಲೆಯಲ್ಲಿ, ಕೇವಲ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಕಳೆದ 3 ವರ್ಷದಲ್ಲಿ ಬೈಕ್ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 462. 23ರಿಂದ ನಾನು ಸಂಖ್ಯೆ ತಗೊಂಡ್ರೆ 23ರಿಂದ 26 ಏಪ್ರಿಲ್ವರೆಗೆ 462 ಜನ ಮೃತಪಟ್ಟಿದ್ದಾರೆ. ಆನ್ ಆನ್ ಆ್ಯಾವ್ರೇಜ್ 2 ದಿನಕ್ಕೆ ಒಂದು ಡೆತ್ ಆಗ್ತಾ ಇದೆ ಅನ್ನುವಂಥದ್ದು. ಒಂದು 150 ಜನ ಒಂದು ವರ್ಷದಲ್ಲಿ ಮೃತಪಡ್ತಾ ಇರುವಂಥದ್ದು. ಒಂದು ವರ್ಷದಲ್ಲಿ ನೀವು 365 ದಿನ ತಗೊಂಡ್ರೆ 2 ದಿನಕ್ಕೆ ಒಂದು ಸಾವು ಬೈಕ್ ಅಪಘಾತದಲ್ಲಿ ಆಗ್ತಾ ಇರುವಂಥದ್ದು. ಇದು ಯಾವುದೇ ಒಂದು ನಾವು ಸಾಧನೆ ಮಾಡ್ತಾ ಇದ್ದೀವಿ, ನಾವೇನೋ ಒಂದು ಪ್ರಯತ್ನಶೀಲರಾಗಿದ್ದೀವಿ, ಆ ಒಂದು ಸಂದರ್ಭದಲ್ಲಿ ಜೀವ ಕಳ್ಕೊಂಡಿದ್ದೀವಿ ಅನ್ನುವಂಥದ್ದಲ್ಲ. ಇದು ವಿನಾಕಾರಣ ಹೋಗುವಂಥ ಜೀವಗಳು, ಯಾವುದೇ ಒಂದು ಸ್ಟ್ರಾಂಗ್ ರೀಸನ್ ಇಲ್ಲದೆ ಇರುವಂಥ ಹೋಗುವಂಥ ಜೀವಗಳು. ಇದನ್ನು ಕಾಪಾಡ್ಕೊಳ್ಬೇಕಾದ್ರೆ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ನಮ್ಮದು ಹೆಲ್ಮೆಟ್ಗೋಸ್ಕರ ಆಗಿಬಿಟ್ರೆ ಸಫಿಷಿಯೆಂಟ್ ಆಗುತ್ತೆ. ಯಾರು ನೋಡ್ತಿದ್ದಾರೆ ಅಂತ ಮಾಡೋದ್ರ ಬದಲು ತಮಗೋಸ್ಕರ, ತಮ್ಮ ಫ್ಯಾಮಿಲಿಗೋಸ್ಕರ ಜನರು ಹೆಲ್ಮೆಟ್. ಈಗಾಗಲೇ ಮೇಡಮ್ ಅಂಕಿಅಂಶ ತಮಗೆ ಕೊಟ್ಟಿದ್ದಾರೆ. 462 ಸಾವುಗಳು. 462 ಸಾವುಗಳಂದರೆ 462 ಕುಟುಂಬಗಳು. ಅವರು ಎಲ್ಲಿ ತನಕ ಬದುಕಿರ್ತಾರೆ ಅವರು ಅದೇ ಒಂದು ಕಹಿ ನೆನಪಲ್ಲೇ ಅವರ ಜೀವನ ಮಾಡಬೇಕು. ಸುಮಾರು 2500 ವ್ಯಕ್ತಿಗಳು ಅಂತ ಇಟ್ಕೊಳ್ಳಿ. ಒಂದು ಕುಟುಂಬದಲ್ಲಿ 5 ಜನ ಇದ್ದರೆ ಅಂದರೆ ಆ ನೋವು ಮತ್ತೆ ಬೇರೆಯವ್ರಿಗೆ ಬರಬಾರ್ದು, ಅವರ ಜೀವವನ್ನು ಉಳಿಸ್ಬೇಕು, ನಾವು ರಕ್ಷಣೆ ಮಾಡ್ಕೋಬೋದು ಅನ್ನೋದಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ SP ಮೇಡಮ್ರವರು ಚಾಲನೆ ಕೊಟ್ಟಿದ್ದಾರೆ. ಅವರು ಬಂದಾಗಿಂದ ಒಂದಿಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಭಾಳ ನಾನು ನಿರೀಕ್ಷೆ ಮಾಡಿ ಕೆಲಸ, ನಾನು ಡಿಸ್ಕಷನ್ ಕೂಡ ಮಾಡಿದ್ದೆ 2-3 ಸಾರಿ. ಆ ಕೆಲಸಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಇದು ಬಹಳ ಸಂತೋಷದ ವಿಷಯ.